We cannot blindly invest ಮಾಡೋಕ್ಕಾಗೋದಿಲ್ಲ. 3 ದಿನದೊಳಗೆ 50% ಮಾರ್ಕೆಟ್ ಶೇರ್ ಕಳ್ಕೊಂಡ್ಬಿಡುತ್ತೆ ಪೇಟಿಎಂ. GST ಒನ್ ಆಫ್ ದ ಪ್ಯಾರಾಮೀಟರ್ ಸ್ಟಾಕ್ ಮಾರ್ಕೆಟ್ ಹೆಂಗಿರಬಹುದು ಅನ್ನೋದನ್ನ ನೀವು ಕ್ಯಾನ್ ಡಿಸೈಡ್ ಇಟ್. ಚಿಕ್ಕ ಕಂಪನಿ ಮೀಡಿಯಂ ಸೈಜ್ ಕಂಪನಿ ಆಗ್ತದೆ, ಮೀಡಿಯಂ ಸೈಜ್ ಕಂಪನಿ ಲಾರ್ಜ್ ಕ್ಯಾಪ್ ಆಗಿ ಸಿಚುವೇಶನ್ ಇದೆ. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬ್ಲೈಂಡ್ ಆಗಿ ಹಾಕಬೇಡ್ರಿ. ಸೊ ಅಂಟಿಲ್ ಅನ್ಲೆಸ್ ಯು ಗೆಟ್ ಎ ಕಾನ್ಫಿಡೆನ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನಾವು ಫೆಬ್ರವರಿ ತಿಂಗಳಲ್ಲಿ ಮಾರುಕಟ್ಟೆ ಹೇಗಿದೆ ಮತ್ತು ಹೂಡಿಕೆದಾರರು ಯಾವೆಲ್ಲ ರೀತಿಯ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಜನವರಿ ತಿಂಗಳಿನಲ್ಲಿ ಏನಾಗಿತ್ತು ಅಂತ ನೋಡಿದ್ರೆ 1%ಗಿಂತಲೂ ಕಡಿಮೆ ಆದಾಯವನ್ನು ಹೂಡಿಕೆದಾರರು ಗಳಿಸಿದರು. ಹಾಗಾದರೆ ಫೆಬ್ರವರಿ ತಿಂಗಳಿನಲ್ಲಿ ಏನಾಗ್ಬೋದು ಅನ್ನುವಂಥ ಒಂದು ಕಾತರ ಹೂಡಿಕೆದಾರರಲ್ಲಿದೆ. ಈ ನಿಟ್ಟಿನಲ್ಲಿ ಈ ಫೆಬ್ರವರಿ ತಿಂಗಳಿನ ಮಾರುಕಟ್ಟೆ ಮುನ್ನೋಟವನ್ನು ನಮಗೆ ನೀಡಲಿಕ್ಕೆ ಅಕ್ಷಯ್ ಮನಿ ಮ್ಯಾನೇಜ್ಮೆಂಟ್ನ CEO ಆದಂತಹ ನರಸಿಂಹಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ನರಸಿಂಹಕುಮಾರ್ ಅವರೇ. ನಮಸ್ಕಾರ ಕೇಶವ್. ನಮಸ್ಕಾರ. ಅಂದಹಾಗೆ ಜನವರಿಯಲ್ಲಿ ಕೇವಲ ಲೆಸ್ ದೆನ್ 1% ರಿಟರ್ನ್ ಹೂಡಿಕೆದಾರರಿಗೆ ಸಿಕ್ಕಿರುವಂಥ, ಹಾಗೆ ಸ್ವಲ್ಪ ನಿರಾಶೆ ಆಗಿರ್ಬೋದು ಒಂದಷ್ಟು ಮಂದಿಗೆ. ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಫೆಬ್ರವರಿಲಿ ಹಾಗಿದ್ರೆ ಯಾವ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಪರಿಸ್ಥಿತಿ ಇದೆ, ಇಂಡಸ್ಟ್ರಿನಲ್ಲಿ ಏನಾಗ್ತಾ ಇದೆ, ಮಾರ್ಕೆಟ್ ಮೇಲೆ ಅದರ ಪರಿಣಾಮ ಏನಾಗ್ಬೋದು ಅಂತ ತಜ್ಞರಾಗಿ ತಮ್ಮೊಂದು ಅಭಿಪ್ರಾಯ ಹೇಳ್ತೀರಾ ಅಂತ. ಸೊ ಫಸ್ಟ್ ನಿಮ್ಮ ಕ್ವಶನ್ಗೆ 1% ಲೆಸ್ ನಿಫ್ಟಿ ರಿಟರ್ನ್ಸ್ ಕೊಟ್ಟೈತೆ. ಸೊ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ FIS ಮ್ಯಾಕ್ಸಿಮಮ್ ಸೆಲ್ಲರ್ ಈ ಮಂತ್ ನಾವು ಜನವರಿ ಮಂತ್ ನೋಡಿದ್ವಿ. ಹತ್ರ 20,000 ಕೋಟಿಗಿಂತ ಜಾಸ್ತಿ ಅವರು ಈ ವರ್ಷ ತೆಗೆದಿದ್ದಾರೆ. ಈ ಮಂತ್ ಜನವರಿ ಮಂತಲ್ಲಿ ತೆಗೆದಿದ್ದಾರೆ. ಸೊ ಬಟ್ ಅದೇ ಟೈಮ್ ಒಳಗೆ ಮಿಡ್ ಕ್ಯಾಪ್ ಬಂದುಬಿಟ್ಟು 4% ರಿಟರ್ನ್ಸು, ಸ್ಮಾಲ್ ಕ್ಯಾಪ್ ಬಂದುಬಿಟ್ಟು 5% ರಿಟರ್ನ್ಸು ನಾವು ನೋಡಿವಿ ಜನವರಿ ಮಂತ್ ಒಳಗೆ. ಸೊ ಹಂಗೆ ನೀವು ಸೆಕ್ಟರ್ ಸ್ಪೆಸಿಫಿಕ್ ನೋಡಿದರೆ PSU ಸೆಕ್ಟರ್ಸ್ ಇಟ್ ಇಸ್ ಗಿವನ್ ಡಬಲ್ ಡಿಜಿಟ್ ರಿಟರ್ನ್ಸ್. ಸೊ ಇವಾಗ ಇಂದ ಇನ್ವೆಸ್ಟರ್ಸ್ಗೆ ನಾನು ಹೇಳೋದು ಅಡ್ವೈಸ್ ಏನಂತ ಹೇಳಿದ್ರೆ, ವಿ ಕೆನಾಟ್ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಯಾವ ಸೆಕ್ಟರ್ ಅಂತ ನೋಡಿಬಿಟ್ಟು, ಯಾವ ಸ್ಟಾಕ್ ಅಂತ ನೋಡಿಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ ಈ 1% ನಿಫ್ಟಿ ಕೊಟ್ಟಿದ್ದಾವ ಕೂಡ ಯು ಕ್ಯಾನ್ ಮೇಕ್ ಎ ಡಬಲ್ ಡಿಜಿಟ್ ರಿಟರ್ನ್ಸ್. ಸರ್, ಹಾಗಿದ್ರೆ ಹೂಡಿಕೆದಾರರು ಫೆಬ್ರವರಿ ತಿಂಗಳಿನಲ್ಲಿ ಯಾವ ರೀತಿಯ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬೋದು ಅಂತ ತಮ್ಮ ಒಂದು ಸಲಹೆ ಹೇಳ್ತೀರಾ ಅಂತ. ಸೊ ನಾನು ಹೇಳ್ದಂಗೆ ಲೆಟ್ ಮಿ ಶೋ ಯು ಡೇಟಾ. ಸೊ ಈ GST ಕಲೆಕ್ಷನ್ಸ್ ನೀವು ನೋಡಿದರೆ ಈ ಮಂತ್ ಬಂದುಬಿಟ್ಟು 1.72 lakh crores. ಸೊ ಇದು ಒಂದು ಹೈಯೆಸ್ಟ್ ಈ 12 months ರೆಕಾರ್ಡ್ ಅಂತ ಹೇಳ್ಬೋದು. ಸೊ GST ಕಲೆಕ್ಷನ್ಸ್ ಹೈಯೆಸ್ಟ್ ಇದ್ದರೆ ಮಾರ್ಕೆಟ್ಗೆ ಏನು ಸಂಬಂಧ ಅಂತ ನೀವು ಕ್ವಶನ್ ಕೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈ ಗ್ರಾಫ್ ತೋರಿಸ್ದಂಗೆ, ಫಾರ್ ಎಕ್ಸಾಂಪಲ್ ಟೈರ್ ಕಂಪ್ನಿ ಅನ್ಕೊಳ್ಳೋಣ. ಟೈರ್ ಕಂಪ್ನಿಯವರಿಗೆ ಜಾಸ್ತಿ ಅವ್ರು ಟೈರ್ ಸೇಲ್ ಮಾಡ್ತಾ ಇದ್ದರೆ ಅವ್ರು GST ಜಾಸ್ತಿ ಕಟ್ಟಬೇಕು. ಅವರು ಜಾಸ್ತಿ ಟೈರ್ ಸೇಲ್ ಮಾಡ್ತದೆ ಅರ್ಥ ಏನು? ದೇ ಆರ್ ಮೇಕಿಂಗ್ ಎ ಸೇಲ್ಸ್ ಜಾಸ್ತಿ, ಅದರಿಂದ ಪ್ರಾಫಿಟ್ ಜಾಸ್ತಿ, ಅದರಿಂದ ಅವ್ರ ಸ್ಟಾಕ್ ಪರ್ಟಿಕ್ಯುಲರ್ ಸ್ಟಾಕು ಜಾಸ್ತಿ ಆಗ್ತದೆ, ಅವ್ರ ಸ್ಟಾಕ್ ಪ್ರೈಸು ಜಾಸ್ತಿ ಆಗ್ತದೆ. ಸೊ ಇದು ಒಂದು ಎಕ್ಸಾಂಪಲ್ ಕೊಟ್ಟಿನಿ. ಹಂಗೆ ನೀವು ಸೆಕ್ಟರ್ ವೈಸ್ ನೋಡಿದರೆ, ಸೊ ಎಲ್ಲ ಸೆಕ್ಟರ್ಸಿಂದ ಬಂದಿರೋದು ಈ GST. ಸೊ ಈ GST ಒನ್ ಆಫ್ ದ ಪ್ಯಾರಾಮೀಟರ್ ಸ್ಟಾಕ್ ಮಾರ್ಕೆಟ್ ಹೆಂಗಿರ್ಬೋದು ಅನ್ನೋದನ್ನು ನೀವು ಕ್ಯಾನ್ ಡಿಸೈಡ್ ಇಟ್. ಸೊ ಹೆಂಗೆ ಫಾರ್ ಎಕ್ಸಾಂಪಲ್ ಈ ಕಂಪ್ನೀಸು ಎಲ್ಲ ಒಂದು ಕ್ವಾರ್ಟರ್ ರಿಸಲ್ಟ್ಸ್ ಬಂದೈತೆ. ಆ ಒಂದು ಕ್ವಾರ್ಟರ್ ರಿಸಲ್ಟ್ಸ್ ನಿಮಗೆ ಮುಂದೆ ತೋರಿಸ್ತಾ ಇದ್ದೀನಿ. ಲಾರ್ಜ್ ಕ್ಯಾಪ್ ಒಳಗೆ ಒನ್ ಆಫ್ ದ ಬೆಸ್ಟ್ ಲಾರ್ಜ್ ಕ್ಯಾಪ್ಸ್ ಅಂತ ಹೇಳಿದ್ರೆ ICICI ಬ್ಯಾಂಕ್. ICICI ಬ್ಯಾಂಕ್ ಬಂದುಬಿಟ್ಟು 25% ಇಯರ್ ಆನ್ ಇಯರ್ ಗ್ರೋತ್ ತೋರಿಸೈತೆ. ಫಾಲೋಡ್ ಬೈ ಕೆನರಾ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಲೈಮ್ಟ್ರೀ, LT, ಮೈಂಟ್ರೀ, ಪಾಲಿಕ್ಯಾಪ್ಸ್ ಇವೆಲ್ಲ ನೀವು ನೋಡಿದರೆ ಡಬಲ್ ಡಿಜಿಟ್ ರಿಟರ್ನ್ಸ್ ಒಳಗೆ ಇಯರ್ ಆನ್ ಇಯರ್ ರಿಟರ್ನ್ಸು ತೋರಿಸೈತೆ. ಇದು ಲಾರ್ಜ್ ಕ್ಯಾಪ್. ಇವಾಗ ಸ್ಲೈಡ್ ಒಳಗೆ ಮಿಡ್ ಕ್ಯಾಪ್ಸ್ ತೋರಿಸ್ತಾ ಇದ್ದೀನಿ. ಮಿಡ್ ಕ್ಯಾಪ್ಸ್ ಬಂದುಬಿಟ್ಟು ಭಾರತ್ ಫೋರ್ಜ್, ಇಫ್ ಯು ಸಿ ಇಟ್ 174% ಇಯರ್ ಆನ್ ಇಯರ್ ಗ್ರೋತ್, ಒನ್ ಆಫ್ ದ ಫಂಟಾಸ್ಟಿಕ್ ಗ್ರೋತ್ ತೋರಿಸೈತೆ. ಅದಾದಮೇಲೆ ಒರಾಕಲ್ ಫೈನಾನ್ಸ್ 68%, ಆಸ್ಟ್ರಾ ಲಿಮಿಟೆಡ್ 40%. ಹಿಂಗೆ ನೀವು ಮಿಡ್ ಕ್ಯಾಪ್ಸ್ ಒಳಗೆ ಇಂಥ ಕಂಪ್ನೀಸ್ ಒಳಗೆ ಯು ಕ್ಯಾನ್ ಕಾನ್ಸಂಟ್ರೇಟ್ ಸೊ ದಟ್ ಯು ಕ್ಯಾನ್ ಸಿ ದ ಬೆಟರ್ ರಿಟರ್ನ್ಸ್. ಹಿಂಗೆ ಸ್ಮಾಲ್ ಕ್ಯಾಪ್ ಬಗ್ಗೆ ನೀವು ನೋಡಿದ್ರೆ ಅರವಿಂದ್ ಫ್ಯಾಷನ್ಸ್ 167% ಗ್ರೋತ್, PC ಜ್ಯುವೆಲರೀಸ್ 126%, ಮತ್ತು ಪ್ರಿನ್ಸ್ ಪೈಪ್ಸ್ 100% ಗ್ರೋತ್. ಸೊ ಒಂದೊಂದು ಸೆಕ್ಟರ್, ಒಂದೊಂದು ಸ್ಟಾಕ್ಸ್ ನೀವು ಐಡೆಂಟಿಫೈ ಮಾಡೋಕ್ಕಾದರೆ ಯು ಕ್ಯಾನ್ ಸಿ ದ ವೆರಿ ಗುಡ್ ರಿಟರ್ನ್ಸ್. ಇದು ಬಂದುಬಿಟ್ಟು ಇಯರ್ ಆನ್ ಇಯರ್ ಗ್ರೋತ್, ಇದು ರಿಟರ್ನ್ಸ್ ಅಲ್ಲ, ಅವ್ರ ಕಂಪ್ನಿ ಹೆಂಗೆ ಪರ್ಫಾರ್ಮ್ ಆಗೈತೆ 1 year ಒಳಗೆ ಅಂತ ರಿಟರ್ನ್ಸ್ ತೋರಿಸ್ತಾ ಇದ್ದೀನಿ. ಸೊ ಓವರಾಲ್ ಇಷ್ಟು ಈ ಲಾಸ್ಟ್ ಕ್ವಾರ್ಟರ್ ಒಳಗೆ ಟಾಪ್ 1000 ಕಂಪ್ನೀಸ್ ತೆಗೆದು ನೋಡಿದರೆ
700 ಕಂಪ್ನೀಸ್ ಆರ್ ಇಂಟು ಪಾಸಿಟಿವ್. ಯೂಸಲಿ ನಾವು ಏನು ನೋಡ್ತೀವಿ, ಬಿಫೋರ್ ಕೋವಿಡು 50% ಅಂದರೆ 1000 ಸ್ಯಾಂಪಲ್ ನೀವು ತೆಗೆದ್ರೆ 500 ಕಂಪ್ನೀಸ್ ಪಾಸಿಟಿವ್, 500 ಕಂಪ್ನೀಸ್ ನೆಗೆಟಿವ್. ಈ ಆಫ್ಟರ್ ಕೋವಿಡ್ ಇಂಪ್ಯಾಕ್ಟ್ ನೋಡ್ತಾ ಇದ್ರೆ 700 ಕಂಪ್ನೀಸ್ ಪಾಸಿಟಿವ್ ಐತೆ, 300 ಕಂಪ್ನೀಸ್ ನೆಗೆಟಿವ್ ಐತೆ. ಸೊ ಇದೊಂದು ಗುಡ್ ಸೈನ್ ಫಾರ್ ದ ಇಂಡಿಯಾ ಟು ಗ್ರೋ ಅಂತ ಹೇಳ್ಬೋದು. ಸರ್, ಹಾಗಿದ್ರೆ ಈಗ ಭಾರತದ ಇಂಡಸ್ಟ್ರಿ ಮತ್ತು ಇಕಾನಮಿಯ ಫ್ಯೂಚರ್ ಪ್ರಾಸ್ಪೆಕ್ಟಸ್ ಏನು ಅಂತ ತಾವು ಹೇಳ್ತೀರಾ ಅಂತ? ಸೊ ಇದ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಅಗೇನ್ ಲೆಟ್ ಮಿ ಡಿವೈಡ್ ಇಂಟು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತಲೇ ಮಾತಾಡೋಣ. ಸೊ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಬಿಫೋರ್ ಕೋವಿಡ್ ನೋಡಿದರೆ EPS, ನಾವು ಲಾಸ್ಟ್ ಎಪಿಸೋಡ್ಗೆ EPS ಅಂತ ನೋಡಿವಿ. ಸೊ ಆ EPS ಗ್ರೋತ್ ಬಂದ್ಬಿಟ್ಟು ಹಾರ್ಡ್ಲಿ 4%, ಕಂಪ್ನಿ ಗ್ರೋತ್ ಬಂದ್ಬಿಟ್ಟು 4%. ಇವಾಗ ನೀವು ನೋಡಿದ್ರೆ 19% ಗ್ರೋತ್ ಐತೆ. ಸೊ ಆಲ್ಮೋಸ್ಟ್ 4 ಫೋಲ್ಡ್ಸ್ ನೀವು ನೋಡ್ಬೋದು. ಸೊ ಅಂಥ EPS ಇನ್ಕ್ರೀಸ್ ಆಗೋವಾಗ ಕಂಪ್ನೀಸ್ ಡೆಫಿನೆಟ್ಲಿ ದೇ ಟೆನ್ ಟು ಮೇಕ್ ಮೋರ್ ಪ್ರಾಫಿಟ್ಸ್. ಅವ್ರ ಕಂಪ್ನಿ ಪ್ರಾಫಿಟ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರ ಸ್ಟಾಕ್ಸ್ ಕೂಡ ಮೇಲೆ ಹೋಗ್ತದೆ. ದಿಸ್ ಇಸ್ ಅಬೌಟ್ ದ ಲಾರ್ಜ್ ಕ್ಯಾಪ್ಸ್. ಅದೇ ಮಿಡ್ ಕ್ಯಾಪ್ಸ್ ಬಗ್ಗೆ ನೋಡಿದ್ರೆ ಇನ್ನೂ ಆಶ್ಚರ್ಯ ಆಗ್ತದೆ. EPS ಬಂದುಬಿಟ್ಟು 36% ಗ್ರೋತ್. ಹಂಗೆ ಸ್ಮಾಲ್ ಕ್ಯಾಪ್ ಇನ್ನು ಅದಕ್ಕಂದ್ರೆ ಬೆಟರ್, 48% ಗ್ರೋತ್ EPS ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಪ್ ಟು 2025. ಸೊ ಅಂದರೆ ಈ ಚಿಕ್ಕ ಕಂಪ್ನಿ ಮೀಡಿಯಮ್ ಸೈಜ್ ಕಂಪ್ನಿ ಆಗ್ತದೆ, ಮೀಡಿಯಮ್ ಸೈಜ್ ಕಂಪ್ನಿ ಲಾರ್ಜ್ ಕ್ಯಾಪ್ ಆಗೋ ಸಿಚುವೇಶನ್ ಐತೆ. ಸೊ ನೀವು ಆದಷ್ಟು ಯಾವ ಸೆಕ್ಟರ್ಗೆ ಹಾಕಿದ್ರೆ ಒಳ್ಳೆಯದು, ನೀವು ಐಡೆಂಟಿಫೈ ಮಾಡೋಕ್ಕೆ ಆಗಿದ್ರೆ ಯು ಕ್ಯಾನ್ ಮೇಕ್ ಎ ವೆರಿ ಗುಡ್ ರಿಟರ್ನ್ಸ್. ಸರ್, ತಾವೀಗ ಹೇಳಿದ್ರಿ ಭಾರತದ ಕಾರ್ಪೊರೇಟ್ ಸೆಕ್ಟರ್ ಮತ್ತು ಇಕಾನಮಿ ಭಾಳ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಮುಖ್ಯವಾಗಿ ನಾನಾ ಕಂಪ್ನಿಗಳು ಬೇರೆ ಬೇರೆ ಸೆಕ್ಟರ್ನಲ್ಲಿ, ಅದು ಲಾರ್ಜ್ ಕ್ಯಾಪ್ ಇರ್ಬೋದು, ಸ್ಮಾಲ್ ಕ್ಯಾಪ್ ಇರ್ಬೋದು, ಮಿಡ್ ಕ್ಯಾಪ್ ಇರ್ಬೋದು, ಅದು ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ ಅಂತ. ಅಂದರೆ ಈ ಹೈ ವ್ಯಾಲ್ಯೂಯೇಷನ್ ಇರುವಂಥ ಸಂದರ್ಭದಲ್ಲಿ ಹೂಡಿಕೆದಾರರು ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ತಾವು ಹೇಳ್ತೀರಿ ಅಂತ? ವೆರಿ ಗುಡ್ ಕ್ವಶನ್. ಯಾಕಂದರೆ ಆಲ್ರೆಡಿ ವಿ ಆರ್ ಸೀನ್ ಲಾಸ್ಟ್ 8 ಮಂತ್ಸಿಂದ ಮಾರ್ಕೆಟ್ ರ್ಯಾಲಿ ಆಗ್ತಾನೆ ಐತೆ, ಎಲ್ಲ ಸ್ಟಾಕ್ಸ್ ಮೇಲೆ ಹೋಗಿದ್ದಾವೆ. ಸೊ ಈ ಕ್ವಶನ್ ಡೆಫಿನೆಟ್ಲಿ. ಸೊ ಇದರೊಳಗೆ ನೀವು ನೋಡಿದ್ರೆ ಅಗೇನ್ ಲಾರ್ಜ್ ಮಿಡ್ ಕ್ಯಾಪ್, ನಾನು ಮೇನ್ಲಿ ಈ ಟಾಪಿಕೆಲ್ಲ ಲಾರ್ಜ್ ಸ್ಮಾಲ್ ಕ್ಯಾಪ್ ಅಂತ ತೋರಿಸ್ತಾ ಇದ್ದೀನಿ. ಈ ಗ್ರಾಫ್ ನೋಡ್ದಂಗೆ ಲಾರ್ಜ್ ಕ್ಯಾಪ್ ಬಂದ್ಬಿಟ್ಟು ಇವಾಗೂ ನಮ್ಮ ಆವ್ರೇಜ್ ಆಫ್ ಲಾಸ್ಟ್ 10 ಇಯರ್ಸ್ಗಂತ ಕಮ್ಮಿ ಐತೆ. ಬೇರೆಸ್ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಬಂದುಬಿಟ್ಟು ಆವ್ರೇಜ್ಗಂತ ಜಾಸ್ತಿ ಐತೆ. ಸೊ ಆದಷ್ಟು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬ್ಲೈಂಡಾಗಿ ಹಾಕಬೇಡ್ರಿ. ಸೊ ಅಂಟಿಲ್ ಅನ್ಲೆಸ್ ಯು ಗೆಟ್ ಎ ಕಾನ್ಫಿಡೆನ್ಸ್. ಸೊ ಅದು ಕಂಪ್ನಿ ಗ್ರೋತ್ ಆಗಿರ್ಬೋದು, ಅದನ್ನು ನೋಡಿಬಿಟ್ಟು ನೀವು ಹಾಕಿದ್ರೆ ಒಳ್ಳೆಯದು. ಸೊ ನನ್ನ ಸಜೆಷನ್ ಏನಂದರೆ, ಒಂದು ವೇಳೆ ಮ್ಯೂಚುವಲ್ ಫಂಡು ಬೇಕು ಅಂತ ಹೇಳಿದ್ರೆ ಈ ಮಲ್ಟಿ ಅಸೆಟ್ ಫಂಡ್ಸು, ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡು, ಡೆಟ್ ಈಕ್ವಿಟಿ ಕಾಂಬಿನೇಷನ್ ಫಂಡ್ಸು, ಇಂಥ ಫಂಡ್ಸ್ ನೀವು ಚೂಸ್ ಮಾಡಿದ್ರೆ ಈಸ್ ಬೆಟರ್. ಸೊ ಇದು ICICI ಒಳಗೆ, SBI ಒಳಗೆ, ನಿಪ್ಪಾನ್ ಒಳಗೆ ಅವೆಲ್ಲ ಇದ್ದಾವೆ. ಸೊ ಅಂಥ ಇವಾಗ ಚೂಸ್ ಮಾಡಿದ್ರೆ ಇವಾಗ ಬಿಕಾಸ್ ವ್ಯಾಲ್ಯೂಯೇಷನ್ಸ್ ಹೈ, ಅದನ್ನು ನೋಡಿದ್ರೆ ಬೆಟರ್. ಇನ್ನು ಟ್ರೇಡರ್ಸ್ಗಂದರೆ ಯು ಕ್ಯಾನ್ ಟ್ರೇಡ್ ಎನಿ ಟೈಮ್, ನೀವು ಟ್ರೇಡ್ ಮಾಡ್ಬೋದು. ಸರ್, ಇತ್ತೀಚೆಗೆ ಒಂದು ದೊಡ್ಡ ಸದ್ದು ಮಾಡ್ತಾ ಇರುವಂಥ ಕಂಪ್ನಿ ಯಾವುದಪ್ಪ ಅಂತ ಅಂದರೆ ಪೇಟಿಎಮ್ನದ್ದು. ಸೊ ಯಾಕಂದರೆ ಎಲ್ಲರೂ ಪೇಟಿಎಮ್ನ ಬಳಸ್ತಾ ಇದ್ದಾರೆ, ಹಾಗೂ ಅಟ್ ದ ಸೇಮ್ ಟೈಮ್ RBI ಅದರ ಬಗ್ಗೆ ಏನೋ ಹೇಳ್ತಾ ಇದೆ. ಒಂದು ಜನರಿಗೊಂದು ಕುತೂಹಲ, ಯಾಕೆ ಪೇಟಿಎಮ್ನ ಏನಾಗ್ತಾ ಇದೆ ಅಂತ ತಮ್ಮೊಂದು ಒಪಿನಿಯನ್ ಹೇಳ್ತಾ ಇರೋ ಅಂತ. ಈ ಪೇಟಿಎಮ್ IPO ಬಂದಿದ್ದಾವಾಗೆ ವಿ ಆರ್ ನಾಟ್ ಸೋ ಮಚ್ ಅಗ್ರೆಸಿವ್ ಆಗಿದ್ದಿಲ್ಲ ನಾವು. ಸೊ ನಾವು ಕಸ್ಟಮರ್ಸ್ ಕೂಡ ನಾವೇನು ಜಾಸ್ತಿ ರೆಕಮೆಂಡ್ ಮಾಡಿದ್ದಿಲ್ಲ. ಸೊ ಆ ಪೇಟಿಎಮ್ ಯಾಕೆ ನಾವು ರೆಕಮೆಂಡ್ ಮಾಡಿಲ್ಲ ಅಂದರೆ ಅದ್ರ ವ್ಯಾಲ್ಯೂಯೇಷನ್ ಜಾಸ್ತಿ ಇತ್ತು. ಸೊ ಆ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ, ವಿ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್, ಆ ಕಂಫರ್ಟ್ ಝೋನ್ ಸಿಗ್ತಾ ಇದ್ದಿಲ್ಲ. ಪೇಟಿಎಮ್ ಶೇರು 1800ವರೆಗೂ ಹೋಯಿತು. ಅಲ್ಲಿಂದ ಇವಾಗ ನೀವು ನೋಡಿದರೆ 420-430 ಲೆವೆಲ್ಗೆ ಬಂದೈತೆ. ಸೊ ವ್ಯಾಲ್ಯೂಯೇಷನ್ ಯಾಕೆ ಚೆನ್ನಾಗಿಲ್ಲೋ ಡೆಫಿನೆಟ್ಲಿ ಬೀಳೇ ಬೀಳ್ತದೆ. ಅದಕ್ಕೆ ಕಾರಣ RBI ಡಿ ರೇಟಿಂಗ್ ಮಾಡೋದು. ಸೊ ಅದರಿಂದ ಏನಾಯಿತು, ಲಾಟ್ ಆಫ್ ಪೀಪಲ್ ಓಕೆ ಇದು ಇನ್ನೇನು ಆಗ್ಬೋದು ಅಂತ ಹೇಳಿಬಿಟ್ಟು ಸರ್ಕ್ಯೂಟ್ ಬ್ರೇಕ್ 2 ಟೈಮ್ಸ್ ಆಗುತ್ತೆ. ಸೊ ಲಾಸ್ಟ್ ನೀವು ಆ ನ್ಯೂಸ್ ಬಂದವಾಗ ಫಸ್ಟ್ ಡೇ 20% ಡೌನ್, ಸೆಕೆಂಡ್ ಡೇ 20% ಡೌನ್, ಮೂರನೇ ದಿನ 10%. ಸೊ 3 ದಿನ ಒಳಗೆ 50% ಮಾರ್ಕೆಟ್ ಶೇರ್ ಕಳ್ಕೊಂಡ್ಬಿಡುತ್ತೆ ಪೇಟಿಎಮ್. ಸೊ ಅದಾದಮೇಲೆ ಒಂದಿನ ಬಂದುಬಿಟ್ಟು 5% ಮೇಲೆ ಹೋಯಿತು, ಮತ್ತು ಅಗೇನ್ ನೆಕ್ಸ್ಟ್ ಡೇ ಅಗೇನ್ 10% ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ ಡೌನ್. ಸೊ ಅಂಟಿಲ್ ಅನ್ಲೆಸ್ RBI ಗ್ರೀನ್ ಸಿಗ್ನಲ್ ಕೊಡೋವರೆಗೆ ಇನ್ವೆಸ್ಟರ್ಸ್ಗೆ ಅಷ್ಟು ಭರೋಸೆ ಬರೋದಿಲ್ಲ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ. ಸೊ ವಿ ಶುಡ್ ವೆಯ್ಟ್ ಆ್ಯಂಡ್ ಸಿ RBI ಏನು ಹೇಳ್ತದೆ ಅಂತ ವೆಯ್ಟ್ ಮಾಡಬೇಕು. ಇದೊಂದೇ ಅಂತಲ್ಲ, ಎನಿ IPO ಈ ದೊಡ್ಡ ಮೀಡಿಯಾದಿಂದ ಬರ್ತಾರಲ್ಲ, ಸೊ ಅಂದರೆ ಈ ಡಮ್ ಅಂತ ಮಾಡ್ಕೊಂಡು ಬರ್ತಾರಲ್ಲ, ಅವರೆಲ್ಲ ಸ್ವಲ್ಪ ದೂರ ಇರೋದು ಬೆಟರ್. ನೆಕ್ಸ್ಟ್ ಎಕ್ಸಾಂಪಲ್ ಝೊಮ್ಯಾಟೊ ಆ ಶೇರ್ ಬಂದವಾಗ ಕೂಡ ಎಲ್ಲರ ಬಾಯಿಯೊಳಗೆ ಝೊಮ್ಯಾಟೊ, ಯಾರು ಡಿಮ್ಯಾಟ್ ಇಲ್ಲ ಅವ್ರು ಕೂಡ ಝೊಮ್ಯಾಟೊ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಸ್ಟಾಕ್ ಕೂಡ ನೀವು ನೋಡಿದರೆ 125 ರೂಪೀಸ್ಗೆ ಅದು ಲಿಸ್ಟ್ ಆಗೈತೆ. ಸೊ ಅದು ಬಂದುಬಿಟ್ಟು
ನಿಮಗೆ 52 ರೂಪಾಯಿ ಕೂಡ ಸಿಗ್ತಾ ಇತ್ತು ಮೊನ್ನೆ ಲಾಸ್ಟ್ 2 ಮಂತ್ಸ್ವರೆಗೆ. ಇವಾಗ ಮತ್ತೆ ಇಂಪ್ರೂವ್ ಆಗ್ತದೆ. ಸೊ ಅವಾಗ ಯಾರಾದರೂ ಇನ್ವೆಸ್ಟ್ ಮಾಡಿದವರಿಗೆ ಇವತ್ತುವರೆಗೆ ₹1 ರಿಟರ್ನ್ಸ್ ಬಂದಿಲ್ಲ ಅಂಟಿಲ್ ನೀವು ಕೆಳಗೆ ಬಿದ್ದವಾಗ ಹಾಕಿದರೆ. ಬಟ್ ಯಾಕೆ ಐ ಆಮ್ ನಾಟ್ ರೆಕಮೆಂಡಿಂಗ್ ಝೊಮ್ಯಾಟೊ ಸ್ಟಿಲ್ ಅಂತ ಹೇಳಿದರೆ, ಗ್ರಾಫಲ್ಲಿ ತೋರಿಸಿದೆ ಅವ್ರದ್ದು ಫೈನಾನ್ಸಸ್ ವೀಕ್ ಐತೆ. ಸೊ ದೇ ಆರ್ ಸ್ಟಿಲ್ ಇನ್ ದ ಎಕ್ಸ್ಪ್ಯಾನ್ಷನ್ ಝೋನ್ ಒಳಗೆ. ಎಕ್ಸ್ಪ್ಯಾನ್ಷನ್ ಝೋನ್ ಕಂಪ್ನಿ ಇರೋವಾಗ ಅಂದರೆ ಇನ್ನು ಎಷ್ಟೋ ಜನನ ಅವರು ಪಾರ್ಟ್ನರ್ಸ್ ತೊಗೊತಾ ಇದ್ದಾರೆ ಝೊಮ್ಯಾಟೊ, ಅವ್ರು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ಸ್ಪೆಂಡಿಂಗ್, ಇನ್ನೂ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಅಷ್ಟೇ ಹೊತ್ತು ದೇ ಆರ್ ನಾಟ್ ಗೆಟಿಂಗ್ ದ ಪ್ರಾಫಿಟ್ಸ್ ಔಟ್ ಆಫ್ ದಟ್ ಒನ್. ಸೊ ಇಂಥ ಕಂಪ್ನೀಸಿಂದ ಸ್ವಲ್ಪ ದೂರ ಇರೋದು ಬೆಟರ್. ಸರ್, ಕಳೆದ 2 ತಿಂಗಳಲ್ಲಿ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಬಹಳ ಜಾಸ್ತಿ ಇತ್ತು ಅಂತ ನಾವು ಚರ್ಚೆ ಮಾಡಿದ್ವಿ. ಸೊ ಫೆಬ್ರವರಿಲಿ ಹಾಗಿದ್ರೆ ಇನ್ಫ್ಲೇಷನ್ ಯಾವ ಟ್ರೆಂಡಲ್ಲಿದೆ, ಇದನ್ನು ಹೂಡಿಕೆದಾರರು ಯಾವ ರೀತಿ ಪರಿಗಣಿಸಬೇಕು ಅಂತ ತಾವು ಹೇಳ್ತೀರಿ ಅಂತ? ಸೊ ಇನ್ಫ್ಲೇಷನ್ ಮೇನ್ ಕಾರಣ ಏನು ಬಂದರೆ ಫಿಸಿಕಲ್ ಡಿಫಿಸಿಟ್ ಅಂತ ಇರ್ತದೆ. ಫಿಸಿಕಲ್ ಡಿಫಿಸಿಟ್ ನಥಿಂಗ್ ಬಟ್ ಇವಾಗ ಒಂದು ಮನೆಯೊಳಗೆ ಇನ್ಕಮ್ ಬಂದುಬಿಟ್ಟು ₹50,000 ಅರ್ಧನ ಇದ್ದರೆ ಅವ್ರ ಖರ್ಚು ಬಂದುಬಿಟ್ಟು ಎಲ್ಲ ಸೇರಿ 55,000 ಅಂತ ಆಗ್ತಾಯಿದ್ರೆ 10% ಡಿಫಿಸಿಟ್ ಅಂತ ಹೇಳ್ತೀವಿ. ಅಂದರೆ 10% ಅವರು ಸಾಲ ಮಾಡೋ ಏನೋ ಮಾಡಿ ಅವರು ಆ ಮನೇನ ಒಂದು ತಿಂಗಳು ಕಟ್ಸ್ಬೇಕು. ಹಂಗೆ ನಮ್ಮ ಕಂಟ್ರಿ ಫಿಸಿಕಲ್ ಡಿಫಿಸಿಟ್ ಬಂದುಬಿಟ್ಟು ಭಾರಿ ಜಾಸ್ತಿ ಆಗಿತ್ತು ಕೋವಿಡ್ ಟೈಮ್ ಒಳಗೆ. ಸೊ ಗ್ರಾಫಲ್ಲಿ ತೋರಿಸ್ದಂಗೆ 9.2 ಅಂದರೆ ಹತ್ರ 10%ವರೆಗೆ ಫಿಸಿಕಲ್ ಡಿಫಿಸಿಟ್ ಇದೆ. ಅಂದರೆ ನಮ್ಗೆ ಏನು ಇನ್ಕಮ್ ಬರ್ತದೆ ಗೌರ್ಮೆಂಟ್ ಏನು ಸ್ಪೆಂಡ್ ಮಾಡ್ತದೋ 10% ಜಾಸ್ತಿ ಅವರು ಸಾಲ ತಗೊಂಡು ಅಥವಾ ಹಿಂಗೆ ಮಾಡ್ತಾಯಿದ್ರು. ಅದು ಇವಾಗ ಮೆಲ್ಲಕ್ಕೆ ಕಮ್ಮಿ ಆಗ್ತದೆ. 5.1 ಇವಾಗ ಕರೆಂಟ್ ಬಂದುಬಿಟ್ಟು 5.1. ಅದೇ ನಾವು ಬಜೆಟ್ ಒಳಗೆಲ್ಲ ನಾವು ನೋಡ್ತಾ ಇರೋದು. ಈಗ ಗೌರ್ಮೆಂಟ್ ಬಂದುಬಿಟ್ಟು ನೆಕ್ಸ್ಟ್ 5 years ಒಳಗೆ ಆ 5.1ನ 3%ಗೆ ತೊಗೊಂಬರಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ ನೋಡಿದ್ರೆ ಬಿಫೋರ್ ಕೋವಿಡ್ ಗ್ರಾಫ್ ಒಳಗೆ 3.4 ಇದ್ದಿದ್ದು 9.1 ಆಯಿತು. ಇವಾಗ ಮತ್ತೆ ದೇ ಆರ್ ಕಾನ್ಸಂಟ್ರೇಟಿಂಗ್ ಅಂದರೆ 3% ಆಗಬೇಕು ನೆಕ್ಸ್ಟ್ ಇಯರ್ ಒಳಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಮೇಯ್ನ್ ಯಾಕೆ ಈ ಫಿಸಿಕಲ್ ಡಿಫಿಸಿಟ್ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ, ನಮಗೆ ಇಂಡಿಯಾ ಒಳಗೆ ಎಕ್ಸ್ಪೋರ್ಟ್ ಜಾಸ್ತಿ. ಏನು ಎಕ್ಸ್ಪೋರ್ಟು? ನಮ್ಮ ಆಯಿಲ್ ಎಕ್ಸ್ಪೋರ್ಟ್ಸ್. ಆಯಿಲ್ ನಾವು ಇವಾಗ ನೀವು ಗ್ರಾಫಲ್ಲಿ ನೋಡ್ದಂಗೆ ಬಿಫೋರ್ ಕೋವಿಡು 1.3% ನಮಗೆ ಎವ್ರಿ ಇಯರ್ ಆನ್ ಇಯರ್ ಬೇಸಿಸ್ ನಮಗೆ ಆಯಿಲ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ. ಸೊ ಆಫ್ಟರ್ ಕೋವಿಡ್ ಬಂದುಬಿಟ್ಟು 1% ಬಂದೈತೆ. ಅಂದರೆ ಆಯಿಲ್ ರಿಕ್ವೈರ್ಮೆಂಟ್ ಕಮ್ಮಿ ಆಯಿತು. ನೀವು ಕ್ವಶನ್ ಕೇಳ್ಬೋದು, ಇಷ್ಟು ಟ್ಯಾಕ್ಸಿ ಇಷ್ಟು ಎಲ್ಲ ಲಾರಿಯೆಲ್ಲ ಜಾಸ್ತಿ ಆಗ್ತದಲ್ಲ, ಹೆಂಗೆ ಕಮ್ಮಿ ಆಗ್ಬೋದು? ಇವಾಗ ಗೌರ್ಮೆಂಟ್ ಇಸ್ ಟೇಕಿಂಗ್ ಇನಿಷಿಯೇಟಿವ್ ಆನ್ ದ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇವಾಗ ನೀವು ಎಲೆಕ್ಟ್ರಿಕ್ ಬಸ್ಸಸ್ ವೆಹಿಕಲ್ಸ್ ಎಲ್ಲ ನೋಡ್ತಾ ಇದ್ರಲ್ಲ. ಸೊ ಅದರಿಂದ ಆ 0.2% ರಿಕ್ವೈರ್ಮೆಂಟು ಕಮ್ಮಿ ಆಗ್ತದೆ. ಸೊ ಹಂಗೆ ನೀವು ಹೋಗ್ತಾ ಇದ್ರೆ ನೆಕ್ಸ್ಟ್ ಇಯರ್ ಒಳಗೆ ಇನ್ನೂ ಕಮ್ಮಿ ಆಗಿ ಚಾನ್ಸಸ್ ಐತೆ. ಸೊ ಇದರಿಂದ ಮೇಯ್ನ್ ನಮಗೆ ಫಿಸಿಕಲ್ ಡಿಫಿಸಿಟ್ ಕಮ್ಮಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಫ್ರಮ್ ದ RBI ಇಂದ. ಸೊ ಓವರಾಲ್ ಇನ್ನು ಹೇಳಬೇಕಂತ ಹೇಳಿದರೆ, ಇಂಡಿಯನ್ ಗ್ರೋತ್ ಸ್ಟೋರಿ ಇವತ್ತಿಂದ ನೆಕ್ಸ್ಟ್ 2 to 3 years ವೆರಿ ಗುಡ್ ಗ್ರೋತ್ ಸ್ಟೋರಿ ಐತೆ. ಕಾರಣ ಬಂದುಬಿಟ್ಟು ವಿ ಆರ್ ದ ಯಂಗೆಸ್ಟ್ ಪಾಪ್ಯುಲೇಷನ್ ಇಂಡಿಯಾ ಒಳಗೆ. ಕೆಲಸ ಮಾಡೋರು ಅಂದರೆ ಇಂಡಿಯಾ 28 ಇಸ್ ದ ಆವ್ರೇಜ್ ಇಂಡಿಯನ್ ಏಜ್. ಸೊ ಕೆಲಸ ಮಾಡೋರು ಮತ್ತು ನಮ್ಮ FIs ದುಡ್ಡು ಇವಾಗ ಬರೋಕ್ಕೆ ಸ್ಟಾರ್ಟ್ ಆದರೆ ವಿಲ್ ಬಿ ದ ನಂಬರ್ 1 ಇನ್ ದ ಎಕನಾಮಿ. ಸೊ ಇವಾಗ ಆಲ್ಮೋಸ್ಟ್ ವರ್ಲ್ಡ್ ಒಳಗೆ ವಿ ಆರ್ ಇನ್ ದ 4th position. ವಿ ಆರ್ ಇನ್ 2028 ಒಳಗೆ 3rd position ಬರಬೇಕು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ನೀವು ನೋಡಿದ್ರೆ ಯು ಕ್ಯಾನ್ ಸ್ಟೇ ಇನ್ವೆಸ್ಟೆಡ್. ಓನ್ಲಿ ಆ ವ್ಯಾಲ್ಯೂಯೇಷನ್ ಅಂತ ಎಲ್ಲಿ ಜಾಸ್ತಿ ಇದ್ದಾಗ ಸ್ವಲ್ಪ ಕಮ್ಮಿ ಮಾಡ್ತಾ, ವ್ಯಾಲ್ಯೂಯೇಷನ್ ಕೆಳಗೆ ಬಿದ್ದಿದ್ದಾವಾಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಯು ಕ್ಯಾನ್ ಮೇಕ್ ವೆರಿ ಗುಡ್ ರಿಟರ್ನ್ಸ್ ಇನ್ ದ ನೆಕ್ಸ್ಟ್ ಕಮಿಂಗ್ 4 to 5 years. ಸರ್, ಹಾಗಿದ್ರೆ ಯಾವ ಸೆಕ್ಟರ್ನಲ್ಲಿ ಹೂಡಿಕೆದಾರರು ಇನ್ವೆಸ್ಟ್ ಮಾಡ್ಬೋದು ಅಂತ ಒಂದು ಉಪಯುಕ್ತವಾದ ಸಲಹೆಯನ್ನು ಕೊಡ್ತೀರಾ ಅಂತ? ಇವಾಗ ವ್ಯಾಲ್ಯೂಯೇಷನ್ ಕಮ್ಮಿ ಇರೋದು ಹೇಳ್ತೀನಿ. ದಟ್ ವಿಲ್ ಗಿವ್ ಎ ವೆರಿ ಗುಡ್ ಐಡಿಯಾ. 10 ವರ್ಷದಿಂದ ರಿಯಲ್ ಎಸ್ಟೇಟ್ ಬಂದುಬಿಟ್ಟು ಇಟ್ ವಾಸ್ ಇನ್ ದಿಸ್ ಆಲ್ಮೋಸ್ಟ್ ಅಷ್ಟು ರಿಟರ್ನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ರೇರಾ ಅಂತ ಇರ್ಬೋದು, ಇಲ್ಲಾಂದರೆ ಡಿಮಾನಿಟೇಷನ್ ಬಂದು 10 ವರ್ಷ ರಿಯಲ್ ಎಸ್ಟೇಟ್ ಎಲ್ಲಿಗೆ ಹೋಗಿಲ್ಲ. ರಿಯಲ್ ಎಸ್ಟೇಟ್ ಸೆಕ್ಟರ್ಸ್ ನೀವು ನೋಡ್ಬೋದು. ಅದಾದಮೇಲೆ ಪವರ್ ಸೆಕ್ಟರ್ಸ್, ಪವರ್ ಮೇಲೆ ಲಾಟ್ ಆಫ್ ಗೌರ್ಮೆಂಟ್ ಇಸ್ ಸ್ಪೆಂಡಿಂಗ್. ಸೊ ಪವರ್ ಸೆಕ್ಟರ್ಸ್ ಮೇಲೆ ನೀವು ನೋಡ್ಬೋದು. ಇವಾಗ ಟೂರಿಸ್ಟು, ಹೋಟೆಲ್, ಇವಾಗ ಟ್ರಾವೆಲ್ ಜಾಸ್ತಿ ಆಗಿದೆ ಆಫ್ಟರ್ ಕೋವಿಡ್. ಸೊ ಈ ಹೋಟೆಲ್ ಇಂಡಸ್ಟ್ರಿ ಆಗಿರ್ಬೋದು, ಇಲ್ಲಾಂದರೆ ಟ್ರಾವೆಲ್, ಟ್ರೈನು, IRCTC ಇಲ್ಲ ಅಂತ ಹೇಳಿದರೆ ಫ್ಲೈಟ್ಸು, ಅದ್ರ ಮೇಲೆ ನೀವು ದುಡ್ಡು ಹಾಕ್ಬೋದು. ಮತ್ತು ಆಟೋ ಸೆಕ್ಟರ್ಸ್, ಇವಾಗ ಆಟೋಸ್ ಜಾಸ್ತಿ ಬೈ ಮಾಡ್ತಿದ್ದಾರೆ, ಆಟೋಮೊಬೈಲ್ಸು. ಸೊ ಈ 4-5 ಸೆಕ್ಟರ್ಸ್ ನೀವು ನೋಡಿದರೆ ವ್ಯಾಲ್ಯೂಯೇಷನ್ ಇನ್ನೂ ಕಮ್ಮಿ ಐತೆ. ಗ್ರೋತ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ನೆಕ್ಸ್ಟ್ 2 to 3 years ಕೂಡ ಚೆನ್ನಾಗಿರ್ತದೆ ಅಂತ ವಿ ಆರ್ ಎಕ್ಸ್ಪೆಕ್ಟಿಂಗ್. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಫೆಬ್ರವರಿ ತಿಂಗಳ ಒಂದು ಆರ್ಥಿಕ ಮುನ್ನೋಟವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನಾವು ಇಷ್ಟು ಹೊತ್ತು ಫೆಬ್ರವರಿ ತಿಂಗಳಿನ ಮಾರುಕಟ್ಟೆ ಮುನ್ನೋಟವನ್ನು ತಿಳಿದುಕೊಂಡಿದ್ದೀವಿ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.